ಹಾಸನದಲ್ಲಿ ಘನಘೋರ ದುರಂತ ನಿನ್ನೆ ರಾತ್ರಿ ನಡೆದಿರುವಂಥದ್ದು. ಆಸರೆ ಆಗಬೇಕಾಗಿದ್ದ ಮಕ್ಕಳೇ ಶವಗಳಾಗಿದ್ದಾರೆ. ಮುಗಿಲು ಮುಟ್ಟಿದೆ ಪೋಷಕರ ಆಕ್ರಂದನ. ಎತ್ತರಕ್ಕೆ ಬೆಳೆದಿದ್ದಂಥ ಮಕ್ಕಳು ನಿನ್ನೆಯ ಟ್ರಕ್ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಇಂಜಿನಿಯರಿಂಗ್ ಫೈನಲ್ ಇಯರ್ ಓದ್ತಾ ಇದ್ದಂಥ ಮಕ್ಕಳು ಸಾವನ್ನಪ್ಪಿರುವಂಥದ್ದು. ಅಪಘಾತದಲ್ಲಿ ಮೃತಪಟ್ಟಿರುವಂಥ ಗೋಕುಲ್, ಮುತ್ತಿಗೆ ಹಿರೇಹಳ್ಳಿ ಗ್ರಾಮದ ಗೋಕುಲ್ ಮಗನನ್ನ ನೆಂದು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಹೆತ್ತವರು. ಮೃತ ಗೋಕುಲ್ ಮನೆಗೆ HD ರೇವಣ್ಣ ಭೇಟಿ ಕೊಟ್ಟಿದ್ದು ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ಮಾಜಿ ಸಚಿವ ರೇವಣ್ಣ. ಇನ್ನು ಸಚಿವ ಕೃಷ್ಣ ಬೈರೇಗೌಡರು ಕೂಡ ಗೋಕುಲ್ ನಿವಾಸಕ್ಕೆ ಭೇಟಿ ನೀಡಿ ಸಾಂತ್ವನವನ್ನ ಹೇಳಿದ್ದಾರೆ. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷ್ಣ ಬೈರೇಗೌಡರು ಅವರು ಕೂಡ ಹೋಗಿದ್ರು. ಆ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದ್ದಾರೆ. ನಿನ್ನೆ ಆದಂಥ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದೀವಿ. 9 ಜನ ಸಾವನ್ನಪ್ಪಿದ್ದಾರೆ. ಇದೇ ಸಂದರ್ಭದಲ್ಲಿ ಗೋಕುಲ್ ಎನ್ನುವಂಥ ಯುವಕ ಕೂಡ ಸಾವನ್ನಪ್ಪಿರುವಂಥದ್ದು. ಅವರ ಮನೆಗೆ ರಾಜಕೀಯ ಗಣ್ಯರು ಹೋಗಿ ಸಾಂತ್ವನ ಹೇಳ್ತಾ ಇದ್ದಾರೆ. ಜನ ಬಂದವ್ರೆ, ಜನ ಪಾಪ ಕುಟುಂಬದ ಆಕ್ರಂದನ ನೋಡ್ತಾ ಇದ್ದೀರಾ. 17 ವರ್ಷದ ಹುಡುಗ ಇಂಜಿನಿಯರಿಂಗ್ ಓದ್ತಾ ಇದ್ದ, ಸಾವನ್ನಪ್ಪಿದ್ದಾನೆ. ನಿನ್ನೆ ಅಷ್ಟೇ ಮಾತನಾಡಿದಂಥವ್ರು ಅದಾದ್ಮೇಲೆ ನೋಡಿದ್ರೆ ಆತನ ಶವ ಮನೆಗೆ ಬಂದಿದೆ. ಅವರ ತಂದೆ ತಾಯಿ ಎಲ್ಲ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಎದ್ಬಾರೋ ಗೋಕುಲ್ ಅಂತ ಗೋಗರಿತಾ ಇದ್ದಾರೆ. ಅವರ ನಿವಾಸಗಳಿಗೆ ರಾಜಕೀಯ ನಾಯಕರು ಹೋಗ್ತಾ ಇದ್ದಾರೆ, ಸಾಂತ್ವನ ಹೇಳ್ತಿದ್ದಾರೆ. ಯಾರು ಏನೇ ಹೇಳಿದ್ರು ಕೂಡ ಮಕ್ಕಳನ್ನು ಕಳ್ಕೊಂಡಂಥ ಕುಟುಂಬದ ದುಃಖ ಮಾತ್ರ ಹೇಳತೀರದು. ಆ ಲೆವೆಲ್ಗೆ ಪಾಪ ಕುಟುಂಬದವರೆಲ್ಲ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ನಾ ಗೋಕುಲ್ ತಾಯಿ ಅವರನ್ನು ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಮಾತನಾಡಿಸಿದ್ದಾರೆ. ಏನು ಹೇಳಿದ್ರು ನೋಡೋಣ. ಗೋಕುಲ್ ಎಂಬಂಥ ಫಸ್ಟ್ PUC ಓದ್ತಿರ್ತಕ್ಕಂಥ ಯುವಕ ನಿನ್ನೆ ಗಣಪತಿ ವಿಸರ್ಜನೆಗೆ ಹೋಗಿ ದುರಂತದಲ್ಲಿ ಸಾವನ್ನಪ್ಪಿದ್ದಾನೆ. ಅವರ ತಾಯಿ ಈಗ ಆ ಮಗನನ್ನು ಕಳ್ಕೊಂಡು ಓದಿಸ್ತಿದ್ದಾರೆ. ಅಮ್ಮ, ನಿನ್ನೆ ನಿಮ್ಗೆ ಹೇಳೋಗಿದ್ನ ಗೋಕುಲು ಕಾಲೇಜಿಂದ ಬಂದಿದ್ದ, ಏನಾಯ್ತು? ಕಾಲೇಜಿಂದ ಬಂದು ಸಂತೆಗಿಂದಲೂ ಕರ್ಕೊಂಬಂದ. ಅಮ್ಮ ಸಂತೆ ಮುಗಿಸ್ಕೊಂಬಂದು ನನಗೆ ಕಾಪಿ ಕಾಯಿಸ್ಕೊಟ್ಟು, ಅವ್ರ ಅಜ್ಜಿಗೂ ಕಾಪಿ ಕೊಟ್ಟು, ಪುರಿ ಕೊಟ್ಟು, ಅಮ್ಮ ಪುರಿ ಒಗ್ಗರಣೆ ಮಾಡಮ್ಮ ಅಂದವ್ನು ತಾಡಿ ಮಗನೇ ಅಂದೆ. ಅಷ್ಟೊತ್ತು ನಂಗೂ ಟೀ ಕೊಟ್ಟ. ಕುಂತಿದ್ದ ಅಷ್ಟೊತ್ತಿಗೆ ಅವ್ನ ಫ್ರೆಂಡ್ ಬಂದ. ಅಮ್ಮ ಹೋಗಿ ಬರಲೇನಮ್ಮ ಅಂದ. ಅಪ್ಪಾಜಿಗೆ ಫೋನ್ ಮಾಡಪ್ಪ ಅಂದೆ. ಅಪ್ಪಾಜಿಗೆ ಫೋನ್ ಮಾಡಿದ್ರೆ ಅವ್ರ ಅಪ್ಪ ಬೈತು. ಆಮೇಲೆ ಅರೆ ನೀನು ಅತ್ಲಿಂದ ಬತ್ತಿರಲ್ಲ, ಕರ್ಕೊಂಬರ್ರಿ ಅತ್ಲಾಗಿ ಅಂತಂದರು. ಆಮೇಲೆ ನನ್ನ ಮಗಳು ಅಪ್ಪಾಜಿ ಅಣ್ಣನೂ ಹೋಗೇನೆ, ನಾನು ಅಣ್ಣನ ಜೊತೆ ನಾನು ಹೋಗ್ತೀನಿ, ಬೇಡ ಮಗನೇ ನಾನು ಬತ್ತೀನಿ ಕರ್ಕೊಂಡು, ಅಣ್ಣ ಅಲ್ಲಿ ನೋಡ್ತಾ ಇರಲಿ, ನಾನು ಕರ್ಕೊಂಡು ಹೋಗ್ತೀನಿ ಕಣ್ಮಗನೇ, ಅಮ್ಮನ್ನು ನಿನ್ನೆ ಅಂತ ಬಂದರು, ಬೇಗ ಊಟ ಮಾಡೇ ಅಂತವ. ನಾನು ಇನ್ನೂ ಅಡುಗೆನೇ ಮಾಡಿಲ್ಲ. ಅಷ್ಟೊತ್ತಿಗೆ ನನ್ನ ಮಗನ ಸುದ್ದಿ ಬಂತು. ಅಯ್ಯೋ ನನಗೆ ಈ ಥರ ದೋಷ ಯಾರಿಗೆ ಬೇಕಪ್ಪ. ಹೇಗೆ ಮಗ ನೀವು ಹೇಳಿದ ಮಾತೆಲ್ಲ ಕೇಳ್ಕೊಂಡು ಚೆನ್ನಾಗಿದ್ನ? ಹೆಂಗಿದ್ದ ಅಮ್ಮ? ನನ್ನ ಮಗ ಯಾವತ್ತು ಏನು ನಮ್ಮ ಭಾಷೆ ಕೆಟ್ಟ ಭಾಷೆನೂ ಬೈದಿಲ್ಲ. ಅಮ್ಮಿ ಬಂದ್ರಪ್ಪ, ಅಮ್ಮಿ ಅಮ್ಮ ಅಪ್ಪಾಜಿ ಡ್ಯಾಡಿ ಅಂತವ ಮುದ್ದಾ ಕರಿತಿತ್ತು ನನ್ನ ಮಗ. ಯಾರ ಜೊತೆಗೂ ಹೋಯ್ತಿರ್ಲಿಲ್ಲ. ಅದೇನೋ ಅವ್ನ ಫ್ರೆಂಡ್ ಬಂದು ನೆನ್ನೆ ದಿವಸ ಅದೇನಾಯ್ತು, ನಮ್ಮ ಫ್ರೆಂಡೇ ಜೊತೆಲಿ ಓದ್ತಾರೆ, ಇಬ್ರೂ ಒಂದೇ ಕಾಲೇಜು, ಒಂದೇ ಜೊತೆರು, ಒಂದೇ ಕ್ಲಾಸು. ಫ್ರೆಂಡು 1ನೇ ಕ್ಲಾಸಿಂದ ಫಸ್ಟ್ PUCವರೆಗೂ ಇಬ್ಬರು ಜೊತೆಗೆ ಹೋದ್ರು. ಇಬ್ರು ಬಿಟ್ಟಿರ್ನಾರ್ದನೆ ಹೋಗ್ಬಿಟ್ರು. ನಮಗೆ ನೋವು ಕೊಟ್ಟು ಭಾರಿ ಕನ್ಸ್ಕೊಂಡಿದೆ ಅಮ್ಮ. ತುಂಬಾ ನಾವು ನಿಮ್ಮ ಮಗನ ಜೀವನಕ್ಕೆ ಆಧಾರ ಆಗಿದ್ದ. ಮಾಡಬೇಕು. ನಾನು ಇಂಜಿನಿಯರಿಂಗ್ ಓದಿ ಅಮ್ಮ, ನೀನು 3 ವರ್ಷ ಕೆಲ್ಸಕ್ಕೆ ಹೋಗಮ್ಮ, ನಾನು ಆಮೇಲೆ ನಿನ್ನನ್ನು 1 ಲಕ್ಷ ಸಂಬಳ ತಗೊಂಡು ಅಮ್ಮ ಅಪ್ಪನ ನಿನ್ನಿಬ್ರು ನಾನು ಎಲ್ಲಿಗೂ ಕಳ್ಸಲ್ಲಮ್ಮ, ಅಲ್ಲಿರಂತೆ ಅಂತು. ಈಗಲೂ ಗೌರಿ ಹಬ್ಬದ ದಿವಸ ಏರ್ಪೋರ್ಟಲ್ಲಿ ಮೊಬೈಲಿಂದ ಏನೋ ಬಂದೈತೆ ಅಂತವ ಹೋಗ್ಯಾರ ಅಪ್ಪನವರು ಆನ್ಲೈನಲ್ಲಿ ಇದು ಮಾಡ್ಕೊಂಬಂದ್ರು. ಸೆಲೆಕ್ಟ್ ಆಗಿದೆ, 40 ಸಾವಿರ ಕಟ್ರಮ್ಮ. ಅಲ್ಲಿಗೆ 40 ಸಾವಿರ ಬೇಡ, ನಾನು ಇಂಜಿನಿಯರಿಂಗ್ ಮಾಡ್ತೀನಿ, ನಾನು 2-3 ಲಕ್ಷ ದುಡ್ಡು ತೆಗಿಬೇಕು, ನಾನು ಎಲ್ಲಾರಂಗೆ ಕಾರ್ ತರಬೇಕು, ಬೈಕ್ ತರಬೇಕು ಅಂತ ಆಸೆ ಕಟ್ತು ನನಗೆ. ಅಯ್ಯೋ ನನ್ನ ಮಗ ಅಂತ ಆಸೆನೆಲ್ಲ ಕೊಟ್ಟು ನನ್ನ ಮಗನ ಕಿತ್ಕೊಂಡ್ಬಿಟ್ರಲ್ಲಪ್ಪೋ ನನ್ನ ಮಗನ. ಅಯ್ಯೋ ಮನೆ ಗೃಹ ಪ್ರವೇಶ ಮಾಡ್ತೀನಿ ಅಂತ ಹೇಳಿದ್ನ ಅಮ್ಮ, ಏನು ವಿಚಾರ? 24ನೇ ತಾರೀಕು ಡೇಟ್ ಹಾಕ್ಸ್ಕೊಂಬಂದಿದ್ದು. ನಾನು ಹೆಂಗೆ ಮಾರಿಲಿ.
ಚಿತ್ರಕಲೆ ಅಂದ್ರೆ ಇದು ನನ್ ಮಗ ನಮ್ಮನ್ನೇ ಕಡಿಯೋನು. ತಾಯಿಯ ಮಾತು. ಇದೊಬ್ಬ ಮಗನನ್ನ ಕಳೆದುಕೊಂಡು ಇನ್ನು ಮುಂದಿನ ಜೀವನವೇ ನನಗೆ ಬೇಡ ಎಂಬಂಥ ಪರಿಸ್ಥಿತಿಗೆ ಗೋಕುಲ್ನ ತಾಯಿ ಈಗ ಜಾರಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಎಡ್ಡಿನ ಜೊತೆ ಕೃಷ್ಣಮೂರ್ತಿ ನ್ಯೂಸ್ 18 ಹಾಸನ. ಹಾಸನದಲ್ಲಿ ನಡೆದಂಥ ಅಪಘಾತದಲ್ಲಿ 9 ಮಂದಿ ಸಾವನ್ನಪ್ಪಿರುವಂಥದ್ದು. ಅಪಘಾತದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಗವಿ ರಂಗನಾಥಪುರದ ಮಿಥುನ್ ಕೂಡ ಸಾವನ್ನಪ್ಪಿದ್ದಾರೆ. ಮೃತ ಮಿಥುನ್ ಮೃತದೇಹ ಗ್ರಾಮಕ್ಕೆ ತಂದಿದ್ದಾರೆ ಪೋಷಕರು. ಒಬ್ಬನೇ ಮಗನನ್ನ ಕಳೆದುಕೊಂಡ ತಂದೆ ತಾಯಿಯ ಕಣ್ಣೀರು. ವಿದ್ಯಾರ್ಥಿ ಮಿಥುನ್ ಸಾವಿನಿಂದ ಇಡೀ ಗ್ರಾಮದಲ್ಲಿ ನೀರವ ಮೌನ. ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ ಜನರು. ಹೋಗಿ ತಿರುಗಿ ನಾನು ತೋರಿಸ್ತಾರಲ್ಲ ಹಾಸನದಲ್ಲಿ ಟ್ರಕ್ ಹರಿದು ಘೋರ ದುರಂತ ಹಿನ್ನೆಲೆಯಲ್ಲಿ ಬಳ್ಳಾರಿ ಮೂಲದ ಪ್ರವೀಣ್ ಕುಮಾರ್ ಸಾವನ್ನಪ್ಪಿರುವಂಥದ್ದು. ಎಂಜಿನಿಯರಿಂಗ್ ವ್ಯಾಸಂಗ ಮಾಡ್ತಾ ಇದ್ದಂಥ ಪ್ರವೀಣ್ ಕಿತ್ತು ತಿನ್ನುವಂಥ ಬಡತನದಲ್ಲಿ ಮಗನನ್ನು ಓದಿಸ್ತಾ ಇದ್ರು ತಾಯಿ. ಕೆಲ ತಿಂಗಳಲ್ಲಿ ಪ್ರವೀಣ್ ಇಂಜಿನಿಯರಿಂಗ್ ಮುಗಿತಾ ಇತ್ತು. ಮಗನನ್ನು ಕಳೆದುಕೊಂಡಂಥ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಮೃತ ಪ್ರವೀಣ್ ಮನೆಗೆ ಮಾಜಿ ಸಚಿವ ಶ್ರೀರಾಮುಲು ಭೇಟಿ ಕೊಟ್ಟಿದ್ದರು. ಮೃತರ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿದ್ದಾರೆ ಶ್ರೀರಾಮುಲು. ನಗರದಲ್ಲಿ ಪ್ರವೀಣ್ ಕುಮಾರ್ ಅನ್ನೋ ಒಬ್ಬ ಇಂಜಿನಿಯರ್ ವಿದ್ಯಾರ್ಥಿ, ಭಾಳ ಬಡ ಕುಟುಂಬದಲ್ಲಿ ಇದ್ದಂಥ ಒಬ್ಬ ಮಗ. ಅವರು ಇಂಜಿನಿಯರ್ ಓದಂಥ ಟೈಮಲ್ಲಿ ಬಗಲ್ಗಡೆ ಮನೆಯವರು ಅಕ್ಕಪಕ್ಕದವ್ರು ಎಲ್ಲರೂ ಕೂಡ ಅವ್ರಿಗೆ ಏನನ್ನ ಸಹಾಯ ಅಂದರೆ ಅವ್ರಿಗೆ ಎಜುಕೇಷನ್ಗೆ ಫೀ ಆಗಿರ್ಬೋದು, ನಂತರ ಪಠ್ಯ ಪುಸ್ತಕಗಳಿಗೆ ಆಗಿರ್ಬೋದು, ಅವ್ರಿಗೆ ಬೇಕಾದಂಥ ಎಕ್ವಿಪ್ಮೆಂಟ್ಸು, ಆ ಜಾಮಿಟ್ರಿಕಲ್ ಬಾಕ್ಸು ಅವು ಇವು ಎಲ್ಲ ಕೂಡ ಆ ಸುತ್ತಮುತ್ತಲಿದ್ದಂಥವರೇ ಅವರೇ ತೆಗೆದುಕೊಟ್ಟು ಓದಿಸಿದ್ದಾರೆ. ಅವ್ರಿಗೊಂದು ತಂಗಿ ಇದ್ದಾಳೆ ಪ್ರವೀಣ್ಗೆ, ಅಕ್ಕ ಇದ್ದಾಳೆ, ಆಮೇಲೆ ಅವ್ರಿಗೆ ತಾಯಿ ಇದ್ದಾರೆ, ತಂದೆ ಇಲ್ಲ. ಹಂಗಾಗಿ ಭಾಳ ಬಡ ಕುಟುಂಬದಲ್ಲಿ ಅವನು ಬೆಳೆದಂಥವನು, ಎಲ್ಲರಿಗೂ ಕೂಡ ಸಹಾಯದಿಂದ ಇಂಜಿನಿಯರ್ ತನಕ ಓದಂಥವನು. ಸರ್ಕಾರ ಇವತ್ತು ಏನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ 5 ಲಕ್ಷ ರೂಪಾಯಿ ಕೊಟ್ಟಿದೆ. ಪ್ರಧಾನಮಂತ್ರಿಗಳ ಪರಿಹಾರ ಹಣದಿಂದ 2 ಲಕ್ಷ ರೂಪಾಯಿ, ಕೇಂದ್ರ ಸರ್ಕಾರ 2 ಲಕ್ಷ ರೂಪಾಯಿ ಕೂಡ ಕೊಟ್ಟಿದೆ. ಹಂಗಾಗಿ ನಾನು ಮುಖ್ಯಮಂತ್ರಿಗಳನ್ನ ವಿನಂತಿ ಮಾಡ್ಕೊತೀನಿ. ಯಾಕಂದರೆ ಸತ್ತವರೆಲ್ಲ ಕೂಡ ಯುವಕರಾಗಿರೋ ಕಾರಣ, ಭಾಳ ಬಡವರು ಇರುವಂಥ ಪ್ರದೇಶದಲ್ಲಿದ್ದಂಥ ಜನರಾಗಿರೋ ಕಾರಣ ದಯವಿಟ್ಟು ನಾನು ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡ್ತೀನಿ, ಏನೋ 10 ಮಂದಿ ಏನು ಜೀವನ ಕಳ್ಕೊಂಡಿದ್ದಾರೋ ಅವ್ರಿಗೆ ದಯವಿಟ್ಟು ಒಂದು 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟರೆ ಅವ್ರ ಕುಟುಂಬಕ್ಕೆ ಎಲ್ಲೋ ಒಂದು ಕಡೆ ಸುಧಾರಣೆ ಆಗಲಿಕ್ಕೆ ಆಗುತ್ತೆ, ಅವ್ರ ಕುಟುಂಬ ನಡೆಸಲಿಕ್ಕೆ ಅನುಕೂಲ ಆಗುತ್ತೆ. ಹಂಗಾಗಿ ನಾನು ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡ್ಕೊತೀನಿ. ಹಾಸನದ ಮೊಸಳೆ ಹೊಸಹಳ್ಳಿಯಲ್ಲಿ ನಡೆದಂಥ ಅಪಘಾತದಲ್ಲಿ ಚಿಕ್ಕಮಗಳೂರಿನ ಮಾಣಿನಹಳ್ಳಿಯ ವಿದ್ಯಾರ್ಥಿ ಸುರೇಶ್ ಸಹ ಮೃತಪಟ್ಟಿದ್ದಾರೆ. ರಾತ್ರಿಯೇ ಸ್ವಗ್ರಾಮಕ್ಕೆ ಮೃತದೇಹ ತರಲಾಗಿತ್ತು. ಇಂದು ಅಂತ್ಯಕ್ರಿಯೆ ಮಾಡಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಿಟಿ ರವಿ ಅಂತಿಮ ದರ್ಶನವನ್ನು ಪಡೆದು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ.